चिंता की आग में दिन रात जरे संसारी रही. ಇಂಥ ರಹಸ್ಯಮಯವಾದಂಥ ವಿಷಯ ಬಿಟ್ಟು ತನ್ನ ಹೃದಯದಲ್ಲಿರ್ತಕ್ಕಂಥ ನಿರಂತರ ರೂಪವಾದಂಥ ವಾಸವಾದಂಥ ಶಕ್ತಿ ಪರಮಾತ್ಮನಿಗೆ ಮರೆತು ಇನ್ನೊಬ್ಬರ ನಿಂದಾಸ್ತುತಿ ರೂಪವಾದಂಥ ಬೆಂಕಿಯಲ್ಲಿ ನಮ್ಮ ಅವಿಷ್ಯ ಸುಟ್ಕೊಂಡು ನಾವು ಸಾಯ್ತೇವೆ. ಅವ್ರದ್ದು ಹಾಗಾಯ್ತು, ಇವ್ರದ್ದು ಹೀಗಾಯ್ತು, ಅವ್ರ ಅಂಥವ್ರು ಇವ್ರು ಇಂಥವ್ರು, ಇವು ಯಾವ್ಯಾವ ಗಲಾಟೆಯಲ್ಲೇ ನಮ್ಮ ಹೃದಯ ಏನದಂದ್ರೆ ಅಂಥ ನಿಂದಾಸ್ಪದದಲ್ಲಿ ಕೂಡಿ ನಮ್ಮ ವಿಶ್ವೇ ನಷ್ಟ ಆಗ್ತದೆ. चिंता की आग में दिन रात जरे संसार रही. 84 चारू खान चराचर को ना पावे पार रही. 84 ಲಕ್ಷ ಯೋನಿ, 4 ಖಾಣಿ ಅಥವಾ ದೇವಿ ದೇವತಾದಿಗಳು ಮತ್ತು ನರರು ಪಶು ಪಕ್ಷಾದಿಗಳು ಯಾರೂ ಏನದಂದ್ರೆ ಸತ್ಯ ಮಾರ್ಗ ಬಿಟ್ಟು ಮತ್ತು ಇನ್ನೊಬ್ಬರ ನಿಂದಾಸ್ತುತಿಯಾದಿಗಳು ಬಿಟ್ಟು ಕೇವಲ ಆತ್ಮಶೋಧಕ ಆಗಲಾರದೆ ಮಾತ್ರ ಎಂದು ಉದ್ಧಾರ ಆಗಲಿಕ್ಕೆ ಶಕ್ಯವೇ ಇಲ್ಲ. जपी तपी सन्यासी जोगी जपी तपी सन्यासी सबको उन डारा जारी रहेगी. ಏನು ಇನ್ನೊಬ್ಬರ ನಿಂದಾರೂಪವಾದಂಥ ಬೆಂಕಿ ಸಾಧಾರಣ ಜನರಿಗೆ ಅಲ್ಲದೆ ಯೋಗಿ ಯತಿ ತಪಿ ಜಪಿ ವಗೈರೆ ಸರ್ವರಿಗೆ ಏನದಂದ್ರೆ ಅದು ಆ ಬೆಂಕಿ ಸುಟ್ಟು ಬಿಟ್ಟದ. तो मैं हूँ जरत रहा सतगुरु लीना निकार जी. ಪಲ್ಟು ಸಾಹೇಬರೇನು ಹೇಳ್ತಾರೆ ಅಂದ್ರೆ, ನಾನು ಅದೇ ಬೆಂಕಿಯಲ್ಲಿ ಸುಟ್ಟುಕೊಂಡು ನಡೆದಿದ್ದ, ಸದ್ಗುರು ಕೃಪೆ ಮಾಡಿ ನನಗೆ ಆ ಬೆಂಕಿಯಿಂದ ಕಡಿಮೆ ಮಾಡಿದರು. ಒಂದು ಸಮಯದಲ್ಲಿ ಗುರು ಗೋರಖನಾಥರು ಎಲ್ಲ ನಮ್ಮ ಹಿಂದೂಸ್ತಾನದಲ್ಲಿ ಇರ್ತಕ್ಕಂತಹ ಸಾಧುಗಳಿಗೆಲ್ಲ ಭೋಜನ ಆಮಂತ್ರಣ ಕೊಟ್ಟರು. ಎಲ್ಲ ಸಾಧುಗಳೆಲ್ಲರೂ ಬಂದರು. ಅಲ್ಲಿ ಅಡಿಗೆ ಇಲ್ಲ, ಪಾತ್ರೆ ಇಲ್ಲ, ಏನೂ ಇಲ್ಲ. ಸರಿಯಾಗಿ 12 ಗಂಟೆ ಆಯಿತು. ಆದ ನಂತರ ಎಲ್ಲರೂ ತಾವು ಊಟಕ್ಕೆ ಕೇಳಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿದರು. ಆ ವೇಳೆಯಲ್ಲಿ ಎಲ್ಲರೂ ಲೈನ್ಗೊಂಡು ಊಟಕ್ಕೆ ಕೂತರು. ಎಲ್ಲಿ ಅಡಿಗಿಲ್ಲ, ಏನೂ ಇಲ್ಲ. ಎಲ್ಲರೂ ಮುಂದೆ ಪತ್ರಾವಳಿ ವಗೈರೆ ಬಡಿಸಿದರು. ಆವಾಗ ಪ್ರಾರ್ಥನಾ ಮಾಡಿ ಏನಂತಾರೆ, ತಮ್ಮ ತಮ್ಮ ಮನುಷ್ಯನಲ್ಲಿ ಯಾವ್ಯಾವುದು ಊಟ ಮಾಡೋದು ಅಪೇಕ್ಷೆ ಅದು ಕಲ್ಪನಾ ಮಾಡ್ಕೊರಿ, ಅದು ತನ್ನಷ್ಟಕ್ಕೆ ತಾನೇ ಸದ್ಗುರು ಏನದಂದ್ರೆ ಆ ಪದಾರ್ಥ ಕೊಡ್ತಾನೆ. ಯಾಕಾಗೋಲ್ದು ಅಂಥೇಳಿ ಎಲ್ಲರೂ ಯಾರಿಗೆ ಏನೇನು ಬೇಕಾಗಿತ್ತು ಅದೆಲ್ಲ ಅಪೇಕ್ಷೆ ಮಾಡಿದ ಕೂಡಲೇ ಪತ್ರಾವಳಿಯಲ್ಲಿ ತನ್ನಷ್ಟಕ್ಕೆ ತಾನೇ ಭೋಜನ ತಯಾರಾಯಿತು. ಆ ವೇಳೆಯಲ್ಲಿ ಅವರು ವಿರೋಧಿ ಪಕ್ಷಿ ಆದಂಥ ಕಾನಿಫ್ನಾಥನು ಅಲ್ಲಿಗೆ ಬಂದಿದ್ದ. ಕಾನಿಫ್ನಾಥ್ ಜಲಂಧರನಾಥನ ಶಿಷ್ಯ. ಅವನೇನು ವಿಚಾರ ಮಾಡ್ದ, ಈಗ ಈತನ ಸಿದ್ಧಿ ಏನದ, ಊಟದ ಕಡೆ ಏನದಂದ್ರೆ ಲಕ್ಷ್ಯ ಈತನ ಹಚ್ಚಾನ, ಅನ್ನದ ಕಡೆ ಅನ್ನಪೂರ್ಣ ದೇವಿದೇನಾದನು ಪ್ರಾರ್ಥನಾ ಮಾಡ್ತಿರಬಹುದು. ಈಗ ನಾನೊಂದು ಬೇರೆ ಬೇಡಬೇಕು ಅಂಥೇಳಿ ವಿಚಾರ ಮಾಡಿ ಏನಂತಾನೆ, ನನ್ನ ಪತ್ರಾವಳಿಯಲ್ಲಿ ಒಂದೇನದಂದ್ರೆ ಮಹಾಶರ್ಪ ಬರಲಿ ಅಂದ. ಅವನಿಗೆ ಸೋಲಿಸೋದಕ್ಕಾಗಿ. ಅದೇ ಕಾಲಕ್ಕೆ ಒಂದು ಮಹಾಭುಜಂಗ ಏನದಂದ್ರೆ ಪತ್ರಾವಳಿಯಲ್ಲಿ ಸುರುಳಿ ಹೊಡ್ಕೊಂಡು ಕೂತು ಬಿಡ್ತು. ಆವಾಗ ಗುರು ಗೋರಖನಾಥರು ಏನಂತಾರೆ, ಇಲ್ಲಿ ಬಂದಾದರೂ ಸಹಿತ ನಿಂದಿಂಥ ದ್ವೈತ ಮತ್ತು ನೀಚತನ ಹೋಗಲಿಲ್ಲ. ನೀವು ಜನ್ಮದವರಿಗೂ ಇದೇ ಪ್ರಕಾರ ಏನದ ಹಾವು ಹೊತ್ಕೊಂಡೇ ತಿರುಗಬೇಕಾದಿತ್ತು. ಹೋಗ್ರಿ, ಇದ್ರ ಮ್ಯಾಗೆ ಹೊಟ್ಟೆ ತುಂಬಿಸ್ಕೋಬೇಕಾದಿತ್ತು. ಅದಕ್ಕೆ ಒಬ್ಬೊಬ್ಬರು ಏನದಂದ್ರೆ ನಾಥರು ದೊಡ್ಡ ದೊಡ್ಡ ಹಾವುಗಳು ಹೊತ್ಕೊಂಡು ಕಿವಿಯಲ್ಲಿ ಕುಂಡಲ ಹಾಕೊಂಡು ಬರ್ತಿರ್ತಾರೆ. ಅದೇ ಅವರು ಕಾನಿಫ ಪಂಥದವರು.
ಅಂಥಂಥ ದೊಡ್ಡ ದೊಡ್ಡ ಯೋಗಿ ಯತಿಗಳಿಗೆ ಸಹಿತ ದುರ್ಬುದ್ಧಿ ಮತ್ತು ಇನ್ನೊಬ್ಬರಿಗೆ ಸೋಲಿಸುವುದು, ಇನ್ನೊಬ್ಬರ ನಿಂದ ಮಾಡೋದು ಮಾತ್ರ ಬಿಡಲಿಲ್ಲ. पलटू मैं हूँ जरत रहा सतगुरु लीना निकार गए जी एक नाम अमोलक मिल गया प्रगट भये मेरे भाग हैं जी. ಒಂದು ಸತ್ತನಾಮರೂಪವಾದಂಥ ಅಮೂಲ್ಯ ಶಕ್ತಿ ಸದ್ಗುರುಗಳು ನನಗೆ ದಯಮಾಡಿ ಕೊಟ್ಟಿದ್ರದಿಂದ ಪ್ರಗಟ ಭಯ मिल गया प्रगट भये मेरे भाग. ಆ ಸತ್ತನಾಮದ ಶಕ್ತಿಯಿಂದ ನನ್ನ ಭಾಗ್ಯೋದಯ ಆಯಿತು. की डार पपिहा बोले सोवत उठी मैं जाग गई. ತನ್ನಷ್ಟಕ್ಕೆ ತಾನೇ ಆಕಾಶದಲ್ಲಿ ಮತ್ತು ಚಾತ್ರಕ ಪಕ್ಷಿ ಕೋಕಿಲಾದಿಗಳ ಧ್ವನಿ ಏನದಂದ್ರೆ ಆಕಾಶದಲ್ಲಿ ತನ್ನಷ್ಟಕ್ಕೆ ತಾನೇ ಆಗಲಿಕ್ಕೆ ಶುರುವಾದವು. ನಾನು ಮಲಗಿದಂಥವನು ಜಾಗೃತವಾಗಿ ಆ ಧ್ವನಿಯಲ್ಲಿ ಮಗ್ನನಾಗಿ ಆ ಧ್ವನಿಯಲ್ಲಿ ಕೂಡಿಬಿಟ್ಟ. चिराग बरे बिन तेल बाती चिराग बरे बिन तेल बाती नहीं दिया नहीं आग जी. ಆಹೋರಾತ್ರ ಒಂದು ಸ್ವಯಂ ಪ್ರಕಾಶಮಾನ ಜ್ಯೋತಿ ಏನದಂದ್ರೆ ತನ್ನಷ್ಟಕ್ಕೆ ತಾನೇ ಪ್ರಕಾಶಿತ ಆಯಿತು. ಅಲ್ಲಿ ಯಾವುದೂ ಏನದಂದ್ರೆ ಹೊರಗಿನ ಪಣತಿನೂ ಇಲ್ಲ, ಎಣ್ಣೆನೂ ಇಲ್ಲ, ಅಥವಾ ಹೊರಗಿಂದ ಯಾವುದೂ ದೀವಿಗೂ ಇಲ್ಲ. ತನ್ನಷ್ಟಕ್ಕೆ ತಾನೇ ಸ್ವಯಂ ಪ್ರಕಾಶಮಾನ ಜ್ಯೋತಿ ಪ್ರಕಾಶಿತ ಆಯಿತು. बरे बिन तेल बाती नहीं दिया नहीं आग जी पलटू देख के मगन भया सब छुट गया त्रिगुण दाग जी. ಆ ಜ್ಯೋತಿ ಪ್ರಕಾಶ ನೋಡಿ ನಾನು ಅದರಲ್ಲೇ ಕೂಡಿಬಿಟ್ಟೆ. ಆ ವೇಳೆಯಲ್ಲಿ ನನ್ನಲ್ಲಿರ್ತಕ್ಕಂಥ ರಜೋತಮೋ ಸತ್ವರೂಪವಾದಂಥ ಸಂಕಲ್ಪ, ಅದರ ವಿಚಾರ ಸ್ಥಿತಿ ಮತ್ತು ಕಾರ್ಯ ಮಾಡ್ತಕ್ಕಂಥದ್ದೇನದು ಮೂರು ಗುಣಗಳದು ವ್ಯಥೆನೇ ನನ್ನ ಹೃದಯದಿಂದ ದೂರ ಆಯಿತು. ಹೊರಗೆ ಪ್ರಕಾಶಮಯ ಆಗುವುದರಿಂದ ನನ್ನ ಹೃದಯದಲ್ಲಿ ಯಾವುದೂ ಭ್ರಮ ಇರಲಿಕ್ಕೆ ಅವಕಾಶವೇ ಇರಲಿಲ್ಲ.